ದೊಡ್ಡ ದೊಡ್ಡ ಅಂಗಡಿಗಳವ್ರದ್ದು ಸಮಸ್ಯೆ ಅರ್ಥ ಮಾಡ್ಕೊಳ್ತೀನಿ. ಫುಟ್ಪಾತ್ ಅಲ್ಲಿ ಬಂದು ಇವ್ರುಗಳು ಗಾಡಿ ಹಾಕೊಳ್ತಾರೆ, ನಿಮಗೆ ಪಾರ್ಕಿಂಗ್ ಜಾಗ ಇರಲ್ಲ, ಪರಿಣಾಮ ಏನಾಗುತ್ತೆ, ನಿಮಗೆ ಕಸ್ಟಮರ್ಸ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಬಟ್ ಅವರಿಂದ ಮಾತ್ರ ಸಮಸ್ಯೆ ಅಲ್ಲ ಸರ್, ನಿಮ್ಗಳಿಂದ ಸಮಸ್ಯೆ ಎಷ್ಟು ಗೊತ್ತಾ? ಊರುದ್ದಕ್ಕೂ ನೀವು ಸ್ಕ್ವೇರ್ ಫೀಟ್ ಗಟ್ಲೆ ಅಂಗಡಿ ಇಟ್ಕೊಂಡಿರ್ತೀರಾ, ಫುಟ್ಪಾತ್ ಹತ್ರ ಬಂದು ಹೋರ್ಡಿಂಗ್ಸ್ ಗಳನ್ನ ಕಳೆದು, ಜನರೇಟರ್ ಗಳನ್ನ ಇಟ್ಕೊಳ್ಳೋದು, ನಿಮ್ ವೆಹಿಕಲ್ ಗಳನ್ನ ಪಾರ್ಕ್ ಮಾಡ್ಕೊಂಡು ಬ್ಯಾರಿಕೇಡ್ ಹಾಕೊಳ್ಳೋದು, ಬೋರ್ಡ್ ಗೊತ್ತಾ? ಪಾರ್ಕಿಂಗ್ ಬಿಡ್ಲೇಬೇಕು. ಓನ್ ವೆಹಿಕಲ್ ಯಾವ್ದು ತುಂಬಾ ಲಕ್ಸುರಿ ಕಾರು ರೋಡ್ ಅಲ್ಲಿ ನಿಲ್ಸಿ ಬ್ಯಾರಿಕೇಡ್ ಟ್ರಾಫಿಕ್ ಪೊಲೀಸ್ ತಗೋಬೇಕು, ತಗೊಂಡು ಹೋಗ್ಬೇಕು. ಅವರು ಪಾಪ ಯಾರೊಬ್ರು ಮಾಡಿದ್ರೆ ಎಲ್ಲ ವ್ಯಾಪಾರಸ್ಥರು ಮಾಡಿದಾರಲ್ಲ, ಅವ್ರನ್ನ ಎತ್ಕೊಂಡು ಯಾರು ಒಬ್ರು ಮಾಡಿದ್ರೆ ಎಲ್ಲ ಮಾಡಿದಾರಲ್ಲ. ಸರ್ಕಾರ ಬೆಳೆದಿಲ್ಲ. ಸ್ವಿಮ್ಮಿಂಗ್ ಸ್ಟೇಟ್ಮೆಂಟ್ ಕೊಡಬೇಡಿ ಮೇಡಮ್ ನೀವು. ಅದೇನಾಗುತ್ತೆ ಗೊತ್ತಾ, ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ಅವರು 30-40 ರೂಪಾಯಿ ಕೊಟ್ಟು ಹೋಗೋ ಬಾರೋ ನಡಿಯೋ ಎತ್ತೋ ಅಂತ ಅನಿಸ್ಕೋಬೇಕು. ನೀವು ಸ್ವಲ್ಪ ಜಾಸ್ತಿ ಕೊಡ್ತೀರಾ, ಜೇಬ್ ಬಿಸಿ ಮಾಡ್ತೀರಿ, ನಿಮಗೆ ತುಂಬಾ ಗೌರವ. ಮಲ್ಲೇಶ್ವರಂ ರೋಡಿಗೆ ಬರ್ತೀರಾ, ನಿಮ್ಮ ಜುವೆಲರ್ ಶಾಪ್ಗಳು, ಬಟ್ಟೆ ಅಂಗಡಿಗಳ ಮುಂದೆ ಎಷ್ಟು ಹೋರ್ಡಿಂಗ್ಸ್ ಗಳನ್ನ, ಜನರೇಟರ್ ಗಳನ್ನ, ಮೆಟ್ಲುಗಳನ್ನ ಹಾಕೊಂಡು ಫುಟ್ಪಾತ್ ನ ತಿಂದು ತೆಗೆದಿದ್ದಾರೆ. ವಿಚಾರ ಬರ್ತೀನಿ, ಒಂದ್ ನಿಮಿಷ ಮೆಟ್ಲುಗಳ ವಿಚಾರ ಬರ್ತೀನಿ. ಇವಾಗ ಫುಟ್ಪಾತ್ ಮಾಡುವಾಗ ಅನ್ಇವನ್ ಫುಟ್ಪಾತ್ ಮಾಡಿದ್ರೆ ಆ ಬಿಲ್ಡಿಂಗು ಮತ್ತೆ ಫುಟ್ಪಾತ್ ಹೈಟ್ ವ್ಯತ್ಯಾಸ ಆಗತ್ತೆ. ಸಾಕಷ್ಟು ಸೀನಿಯರ್ ಸಿಟಿಸನ್ಸ್ ಮಹಿಳೆಯರಿಗೆ ನೀವು ನಿಮ್ ಕಸ್ಟಮರ್ ಹಿಂದಕ್ಕೆ ಹಾಕ್ಬೇಕು, ಬಿಲ್ಡಿಂಗ್ ಮುಂದೆ ಹಾಕ್ಬಾರ್ದು, ಬಿಲ್ಡಿಂಗ್ ಹಾಕ್ಬೇಕು, ಪರ್ಮಿಷನ್ ಕೊಟ್ಟವರು ಅಕ್ಯೂಸ್ ಮಾಡಬೇಕು. ಇಲ್ಲಿ ಬರೀ ದೊಡ್ಡವರ ಬದುಕಿನ ಬಗ್ಗೆ ಮಾತ್ರ ಯೋಚನೆಗಳನ್ನ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ಒಬ್ಬ ಕಾರ್ಮಿಕ ಆಗಿದ್ದನು ಕಾರ್ಮಿಕ ಆಗೇ ಸಾಯ್ಬೇಕಾ? ಒಬ್ಬ ಇದು ಕೂಲಿ ಮಾಡ್ತಾ ಇದ್ದಾನೆ ಕೂಲಿ ಮಾಡೇ ಸಾಯ್ಬೇಕಾ? ಅವನು ಓನರ್ ಆಗ್ಬಾರ್ದಾ? ಅವನಿಗೆ ದೊಡ್ಡದನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ, ಅವಾಗ ಸಣ್ಣದಕ್ಕೆ ಹೋಗ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಣ್ಣ ಜನರ ಬಡ ಜನರ ಮೇಲೆ ಕಾಳಜಿ ಇದ್ದಿದ್ದೆ ಹೌದಾದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇವ್ರದ್ದು ಆಫೀಸ್ ಮಾಡ್ಕೊಳ್ತಾರೆ, ಇವ್ರದ್ದು ಇದು ಮಾಡ್ಕೊಳ್ತಾರೆ. ಹಾಗೆ ಒಂದು ಝೋನ್ಗಳನ್ನ ಮಾಡಿ ಅಲ್ಲಿ ಸರಿಯಾದ ಒಂದು ಮಾರ್ಕ್ಗಳನ್ನ ಮಾಡಿ ಆ ಮಾರ್ಕ್ ನಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳಿ ಬಿಡುವಂತ ಕೆಲಸವನ್ನ ಮಾಡಬೇಕು. ಇವರು ದುಡ್ಡು ಬರೋ ಪಾರ್ಕಿಂಗ್ ಅನ್ನ ಮಾಡಿ ಮೇಲ್ ಮಾಡಿ ಮಾಡ್ತಾರೆ. ಅಲ್ಲ, ಒಂದು ಕಾರ್ಪೆಟ್ ಇಷ್ಟು ಅಂಗಡಿ ಹಾಕ್ಸಿರ್ತಾರೆ ಅಲ್ವಾ? ಇವಾಗ ಅದೇ ಒಂದು ಇವತ್ತು ಶಾಸಕರ ಹೆಸರುಗಳ ತಳ್ಳುಗಾಡಿ ಮೇಲೆ ಇರ್ತಾರೆ, ಹಾಗಿರುತ್ತೆ. ಅದನ್ನ ಶಾಸಕರ ಮೇಲೆ ದೂರ ಮಾಡ್ಬೇಕು, ಶಾಸಕರನ್ನ ಗುರಿ ಮಾಡ್ಬೇಕು, ಅವ್ರಿಗೆ ನೋಟಿಸ್ ಕಳಿಸ್ಬೇಕು. ಜಾಗವನ್ನ ರೆಡಿ ಮಾಡ್ಕೊಟ್ರು ಅನ್ಕೊಳ್ಳಿ, 100ರಲ್ಲಿ 30-50 ಜನ ತನಕ ಹೋಗ್ಬೋದು, ಇನ್ನ 50 ಜನ ನಿರ್ಲಕ್ಷ್ಯ ಹೋಗದೆ ಇದ್ದವ್ರನ್ನ ಅಲ್ಲಿ ಸ್ಥಳಕ್ಕೆ ಹೋಗದೆ ಇದ್ದವ್ರನ್ನ ಅದು ಸ್ಥಳೀಯರಿಗೆ ಮೊದಲ ಅವಕಾಶ ಕೊಡಬೇಕು. ಅಲ್ಲಿಗೆ ಹೋಗದೆ ಇದ್ದವ್ರನ್ನ ಎತ್ಕೊಂಡು ಹೋಗಿ ಅದ್ರ ಬಗ್ಗೆ ಏರಿಯಾನಲ್ಲಿ ಒಂದು ಕಾಂಪ್ಲೆಕ್ಸ್ ಇರಬೇಕು. ಇಲ್ಲ ಅದಕ್ಕೆ ಮಾಡೋಂಗಿಲ್ಲ, ನೋಡಿ ಎವ್ರಿ ಏರಿಯಾದಲ್ಲಿ ಒಂದು ಕಾಂಪ್ಲೆಕ್ಸ್ ಮಾಡಬೇಕು, ಸರ್ಕಾರನೇ ಮಾಡಬೇಕು. ಇಲ್ಲಿ ಇರೋರು ಮೂಲ ನಿವಾಸಿಗಳು ಯಾರು ಇಲ್ಲ, ಎಲ್ಲ ಕಡಿಮೆನೆ. ಇಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೆ ಅವಕಾಶ ಮಾಡಿ. ಉಮೇಶ್ ಅವರೇ, ಪ್ರತಿ ಏರಿಯಾನಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರಬೇಕು. ಅದಕ್ಕೆ ವೆಜಿಟೇಬಲ್ ಮಾರ್ಕೆಟ್ ಅಂತ ವೆಜಿಟೇಬಲ್ ಮಾರ್ಕೆಟ್ ಇರಬೇಕು. ಬೇರೆ ಹಲವಾರು ವಿಧಾನಸಭಾ ಕ್ಷೇತ್ರಗಳನ್ನು ಬೆಂಗಳೂರಲ್ಲಿ ತಗೋಬಹುದು. ಬೇರೆ ಬೇರೆ ರಾಜ್ಯದವರು ನಮಗೆ ವೋಟ್ ಹಾಕ್ತಾರೆ ಅನ್ನೋ ಕಾರಣಕ್ಕೆ ವೋಟರ್ ಐಡಿ ಇಲ್ಲಿ ಕೊಡ್ತೀರಿ, ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಿ. ನಮ್ಮ ರಾಜ್ಯದವ್ರು ಎಲ್ಲಿ ಹೋಗ್ತಾರೆ? ಬೆಂಗಳೂರಿನಲ್ಲಿ ಕರ್ನಾಟಕದವ್ರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ? ಇದು ಪ್ರಶ್ನೆ. ಇದೆಯಾ ನಂಬರ್ ಡೇಟಾ ಇದೆಯಾ? ಅದಕ್ಕೆ ಮೇಡಮ್ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಬಗೆಹರಿತದೆ. ನಾನು ಮಾರ್ಕೆಟ್ಗೆ ಯಾಕೆ ಹೋಗ್ಬೇಕು? ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕ್ಲೀನ್ ಆದ ವ್ಯವಸ್ಥೆ ಇದ್ದು ಅಲ್ಲಿ ಸ್ಥಳೀಯರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು 80% 20% ಕೊಡಲಿಲ್ಲ. ಆ ಆದ್ಯತೆಯನ್ನು ಕೊಟ್ಟಿದ್ದೆ ಹೋದರೆ ನಾನು ಮಾರ್ಕೆಟ್ಗೆ ಹೋಗಲ್ಲ. ಆ ಮಾರ್ಕೆಟ್ಗೆ ಹೋಗಿದ್ದ ಸಂದರ್ಭದಲ್ಲಿ ನನ್ನ ಟ್ರಾಫಿಕ್ ಇದು ಕೂಡ ಕಡಿಮೆ ಆಗುತ್ತೆ. ಇದೆಲ್ಲ ಒಂದು ಸ್ಟ್ರಕ್ಚರ್. ಸಂಘದ ಬೇಡಿಕೆಗಳು ಏನಾಗಬೇಕು? ಜಿಬಿಎ ಕಡೆಯಿಂದ ಬಂದು ಆರಂಭಿಕ ಶುರುತ್ವ ತೆಗೆಸ್ತೀವಿ ನೋಡಿ ಅಂತ ಜೆಸಿಬಿ ಡೀಸೆಲ್ ಹಾಕೊಂಡು ಬಂದು ಇವತ್ತೊಂದಿನ ಮಾಡಿ ನಾಳೆಯಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರೋ, ಬಂದ್ ಕೇಳಿದವ್ರಿಗೆ ಒಂದ್ ಸ್ವಲ್ಪ ಕೊಟ್ಕೊಂಡು ನಡೀರೋ ಅಂತ ಆಗಬಾರ್ದು. ಅಂದ್ರೆ ನಿಮ್ಮ ಬೇಡಿಕೆಗಳು ಏನು? ಈಗ ನಾನು ಹೇಳ್ತಾ ಇರೋದು ಒಂದೇ, ಇವ್ರು ಹಿಡಿದಿದ್ದಾರಲ್ವಾ,
ಪೂರ್ತಿ ಪೂರೈಸಕ್ ಆಗುತ್ತೆ ಇವರಿಗೆ? ಆಗಲ್ಲ ಅಂತ ಅಲ್ಲ, ಪೂರ್ತಿ ಮಾಡಿಲ್ಲ ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಮ್ಮನೆ ಹೆಂಗ್ ಮಾಡ್ತಾರೆ? ಈ ಗಾಂಧಿನಗರದಲ್ಲಿ ತೆಗಿತಾರೆ, ರಾಜಾಜಿನಗರದಲ್ಲಿ ಬಿಡ್ತಾರೆ. ಯಾಕೆ ಅವ್ರೇನ್ ಪಾಪ ಮಾಡಿದ್ರು, ಇವ್ರೇನ್ ಪಾಪ ಮಾಡಿದ್ರು? ಇವಾಗ GB ಅಂದ್ರೆ ಎಲ್ಲಾ ಕಡೆ ಎಂಟೈರ್ 8 GB ವರೆಗೂ ಮಾಡ್ಬೇಕು. ಬರೀ ಇವರು ಕೃಷ್ಣ ಬೈರೇಗೌಡರು ಮಾಡಿದ್ರೆ ಅಲ್ಲ, ಅವ್ರ ಕೆಳಗೆ ಇರ್ತಕ್ಕಂತ ಅಧಿಕಾರಿಗಳು ಈಗ ಮಾಡ್ಬೇಕು. ಕೃಷ್ಣ ಬೈರೇಗೌಡರು ಎಲ್ಲರೂ ಚೇಂಜ್ ಆಗ್ತಾರೆ, ಅಧಿಕಾರಿಗಳು 2 ವರ್ಷ ಮಾಡ್ಬೇಕು. ಚೇಂಜ್ ಆಗ್ತಾರೆ. ಈಗ 2 ವರ್ಷದಲ್ಲಿ ಅವ್ರಿಗೆ ಬೇರೆ ಹುದ್ದೆ ಬಂತು, 2 ವರ್ಷದಲ್ಲಿ ಚೇಂಜ್ ಆಗ್ತಾರೆ. ಚೇಂಜ್ ಆದ ತಕ್ಷಣ ಮತ್ತೊಬ್ರು ಬಂದು ಮತ್ತಿಡಿಸ್ತಾರೆ. ಅದು ಆತರ ಇರಬಾರ್ದು. ನನ್ನ ಮಾನ್ಯ ಬೇಡಿಕೆಗಳು ಏನು ಹೇಳ್ಬಿಡಿ. ನಮ್ಮ ಬೇಡಿಕೆಗಳು ಈಗ ಸದ್ಯಕ್ಕೆ ಅದನ್ನ ತಡೆ ನಿಲ್ಲಿಸ್ಬೇಕು. ಏನು ಒತ್ತುವರಿ ಕಾರ್ಯಕ್ರಮ ಇದೆ, ಮೊದಲು ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಇದರಿಂದ ಅದನ್ನ ಮನೆಗಂಡು ಅದಕ್ಕೆ ಏನು ಪರಿಹಾರ ಸೂಚಿಸ್ಬೇಕು. ಮೊದಲು ವ್ಯಾಪಾರಿಗಳಿಗೆ ಮೇಯ್ನ್ ಪ್ರಾಬ್ಲಮ್ ಆಗ್ತಾ ಇರೋದು, ಅದಕ್ಕೆ ಪರಿಹಾರ ಸೂಚಿಸಿ ಅಧಿಕಾರಿಗಳಿಗೆ ಎಲ್ಲವೂ ಕಾನೂನಾತ್ಮಕವಾಗಿ ಗೊತ್ತಿದೆ. ಮಾನ್ಯ ಸಚಿವರ ಸಂಘಟನೆಗಳನ್ನ ಕರೆದು ಅವ್ರಿಗೆ ಮನವರಿಕೆ ಮಾಡಿ, ನೀವು ವೆಂಡಿಂಗ್ ಝೋನ್ ಕೊಡಿ, ನಾವು ಸಂಘಟನೆಗಳು ಕಳಿಸ್ತೀವಿ, ಕಾನೂನಾತ್ಮಕವಾಗಿ ತಗೊಳ್ಳಿ. ನಿಮ್ಮ ಹತ್ರನೇ ಇದೆ. ಮಾಡಿದಾರಂತಲ್ಲ ತುಂಬಾ ಕಡೆ ಏನು ಮೇಡಮ್, ಏನು ಈಗ ಮಾಡಿಲ್ಲ ಒಂದ್ ನಿಮಿಷ, ಮೇಡಮ್. ಒಂದ್ ಈಗ ನಿಮಿಷ. ಮೊನ್ನೆ ಸರ್, 25,000 ಜನ ಸೇರಿಸಿ ನನ್ನ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಆಯ್ತು. ಇಡೀ ಎಲ್ಲ ದಾಖಲೆಗಳ ಹೌದು. ಮುರಿತು. 25,000 ಜನ ಸೇರಿಸಿದ್ದೆ. ಆ ಸೇರಿಸಿದಾಗ ಅದಕ್ಕೊಂದು ಇವತ್ತಿನವರೆಗೂ ಒಂದು ಕಾಯಕಲ್ಪ ಕೊಡ್ಲಿಕ್ಕೆ ಅವ್ರಿಗಾಗಿಲ್ಲ. ಅಂದ್ರೆ 25,000 ಜನ ಸುಮ್ಮನೆ ಬಂದಿರ್ತಾರ, ನಿಮ್ಮ ಒಂದು ಬಂದಿರೋದಲ್ವಾ? ಈ ಕೋಟ್ಪ ಕಾಯ್ದೆ ಅದು ಇದು ಹೆಸರು ಹೇಳ್ಕೊಂಡು ಈಗ ಇವಾಗ ಮಾಡ್ತಾ ಇರೋದು ಕರೆಕ್ಟ್. ನಾಳೆ ದಿವಸ ಹೆಚ್ಚು ಕಮ್ಮಿ ಆಗಿ ಮತ್ತೆ ಯಾರನ್ನ ಫುಟ್ಪಾತ್ ಮೇಲೆ ಆಗಿ ಏನು ಆಕ್ಸಿಡೆಂಟ್ ಆಗ್ಸತ್ತೆ, ಕಂಟೆಂಪ್ಟ್ ಕೋರ್ಟ್ ಆಗುತ್ತೆ. ಇದ್ರಲ್ಲೆಲ್ಲ ಸತ್ರೆ. ಆಗಿದ್ದು ಇವ್ರು ಮಾಡಿಲ್ಲ ಅಂದ್ರೆ ನಾಳೆ ದಿವಸ ಕೇಸ್ ಸರ್, ಆಗ್ತದೆ. ಇದ್ರಲ್ಲೇ ನಮ್ದು ಹೊಟ್ಟೆಪಾಡಿಗೆ ಸೆಂಟ್ರಲ್ ಇಲ್ದಲೆ ಗವರ್ಮೆಂಟ್ ಸರಿ ಕೋರ್ಟ್ ಅವಾಗ ಮಾಡೋಣ. ನೀವು claim ಮಾಡ್ತಾರೆ, ಸರ್, party ಜನರು ಮಾಡ್ತಾರೆ. ಜನರಿಗೋಸ್ಕರ ಇದ್ದಿದ್ದೇ ಹೋದಾಗ ಪ್ರಜಾಪ್ರಭುತ್ವ ಪ್ರಜೆಗಳಿಗಾಗಿ ಕೆಲಸ ಸೆಂಟ್ರಲ್ ಮಾಡಬೇಕು. ಗವರ್ಮೆಂಟ್ ಆಕ್ಟ್, ನಮ್ದೇನು ಸ್ಟೇಟ್ ಗವರ್ಮೆಂಟ್ ಆಕ್ಟ್ ಅಲ್ಲ, ನಮ್ದು ಸೆಂಟ್ರಲ್ ಗವರ್ಮೆಂಟ್ ಆಕ್ಟ್.